ಗ್ರಾಮ ಪಂಚಾಯತಿ ನೀರು ಗ್ರಾಮದಲ್ಲಿ ಇರ್ಭದ್ರಪ್ಪ ಪೊಲೀಸ್ ಪಾಟೀಲ್ ಅವರಿಂದ ಹಕ್ಕುವ ಮನೆವರೆಗೂ ನಾನು ಲಾಲಿ ಸರಂಡಿ ಮಾಡಿದೆವು ಅಂತಂದು ಅದು ಒಂದು ಬಿಲ್ ಎತ್ಕೊಂಡ್ರ ಮತ್ತಪ್ಪ ಅಂದ್ರೆ ಇಲ್ಲಿ ಶಾಲೆ ಮಕ್ಕಳಿಗೆ ನೀರು ಕುಡಿಸ್ತೀವಿ ಅಂತಂದು ಇಲ್ಲೊಂದು ಗುಮ್ಮಿ ಪೈಪ್ಲೈನ ಗುಮ್ಮಿ ಮಾಡ್ತೀವಿ ಅಂತಂದು ಇಲ್ಲೊಂದು ಇದು ಮಾಡ್ಯಾರ ಬಿಲ್ ಎತ್ತಾರ ಮತ್ತು ಒಂದು ರೋಡಿಗೆ ತೋರಿಸಿ 4 ಬಿಲ್ ಮಾಡ್ಕೊಂಡ್ರು. ಬಟ್ ಒಂದು ರೋಡ್ ತೋರಿಸಿ 4 ಬಿಲ್ ಮಾಡ್ರ. ಆದ್ರೆ ಎಲ್ಲಿ ಕೇಳಿದ್ರೆ ಇಲ್ಲ ನಾವು ಕೈಲಿ ಹಾಕಿ ಮಾಡಿದೆವು, ನಾವು ಹಾಂಗೆ ಮಾಡಿದೆವು, ಬೋಕಸ್ ಸುಳ್ಳು ಮಾತು ಹೇಳ್ಕೊತಿ ಊರಾಗ ಇದು ಮಾಡ್ಯಾರ. ಆಯ್ತು ಅದನ್ನು ಒಂದು ಹೈಮಾಸ್ಗಳು ಕೂಡಿಸಿದೆವು ಅಂತಂದು ಒಂದು ಬೇರೆದ್ರ ಹುಡಿ ಬಲ್ಲೇ ಕೂಡಿಸ್ಯಾರ. ಒಂದೇ 2 ಕೂಡಿಸ್ಕೆ ಒಂದು ಕೂಡಿಸಿ ಬಿಲ್ ತೊಗೊಂಡ್ರು. ಒಂದು ಕೂಡಿಸ್ಯಾರ. ಆದ್ರೆ ಒಟ್ಟು ಜನರಿಗೆ ಏನು ಮಾಡಿಬಿಟ್ರೆ ಮಿಸ್ಟ್ ಗೈಡೆನ್ಸ್ ಮಾಡಿಬಿಟ್ರು ನಮ್ಮ ಊರ ಒಳಗೆ ಗ್ರಾಮ ಪಂಚಾಯತಿ. ಏನಪ್ಪ ಏನೋ ಎಲ್ಲ ಕೈಲಿ ಯಾಕೆ ಮಾಡಿದವ್ರಿ, ಯಾವ ಪಂಚಾಯತಿ ಏನು ಸುದ್ದಿ, ಒಂದು ವಿದ್ಯಾ ಖಾತ್ರಿ ಕೆಲಸ ಮಾಡ್ರಿ, ಊರಿಗೆ ಗರೀಬರು ಇಲ್ಲಾರ್ದವರು ಇಲ್ಲೇ ಗುಡ್ರ ಬಾಜುದಾಗ 15 ಲಕ್ಷ ರೂಪಾಯಿ ಕೆಲಸ ಮಾಡ್ರಿ ವಿದ್ಯಾ ಖಾತ್ರಿ. ಇಲ್ಲಿ ನೀಲೂರು ನಿಂಬ್ಯಾಕ ದೇವಸ್ಥಾನದ ಬಳಿ ನೋಡ್ರಿ ಹಿಂಗೆ ನಮ್ಮಲ್ಲಿ ಒಂದು ಅಗಿ ಹಚ್ಚವ ಒಂದು ಏನ್ರಿ ಮಾಡ್ರಿ ಅಂತಂದ್ರೆ ನೀವೇನು ಭಾಳ ಶಾಣೆಯಾಗಿರೇನು, ಅಲ್ಲಿ ಏನಿಲ್ಲ ನಿಮ್ಮ ಬಳಿ ವಿದ್ಯಾ ಖಾತ್ರಿಯಾಗ ಏನಿಲ್ಲ ಕೆಲಸ, ಸುಮ್ಮನೆ ಯಾಕೆ ಮಾಡಕ್ಕೆ ಹೋಗ್ತೀರಿ, ಸುಮ್ಮ ಕೊಡ್ರಿ. ಇಲ್ಲೇ ಇದೇ ಪ್ರೀಡ್ನಾಗೆ 15 ಲಕ್ಷ ರೂಪಾಯಿ ಇದು ಮಾಡ್ರಿ ಪಂಚಾಯತಿದು ಕಾಮಗಾರಿ ಇದು ಗುಂಡ ಹೊಡೆಸಾವು. ಇಲ್ಲಿ ನಂಬಲ್ಲಿ ಕೇಳಿದ್ರೆ ಇಲ್ಲ ಸರ್. ಅಫಜಲ್ಪುರ ತಾಲೂಕರೆ ಗೂಡ್ರ ಗ್ರಾಮ ಪಂಚಾಯತಿ, ಇದು ನೀಲೂರು ಊರ. ಇದು ನಮ್ಮೂರ ಗೂಡ್ರ ಗ್ರಾಮ ಪಂಚಾಯತಿ ಅಂತೇಳಂದ್ರೆ ಟೈಚನ ಗುಡ್ರ ನೀಲೂರು ಕಲ್ತು ಒಂದು ಹೆಡ್ಕ್ವಾರ್ಟರ್ ಗುಡ್ರ ಗ್ರಾಮ ಪಂಚಾಯತಿಯಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಅಧ್ಯಕ್ಷರು ಏನು ಮಾಡ್ರಪ್ಪ ಅಂದ್ರೆ ನೀಲೂರಲ್ಲಿ ಬಸ್ ಸ್ಟ್ಯಾಂಡ್ ರಿಪೇರಿ ಅಂಥೇಳಿ ಬಸ್ ಸ್ಟ್ಯಾಂಡ್ ರಿಪೇರಿ ತಿಳಿಸಿನಿಕ್ಕೆ ಅಮೌಂಟ್ ಇಟ್ಕೊಂಡು ಈ ಅಮೌಂಟ್ ಏನಪ್ಪ ಅಂದ್ರೆ ಬೋಕಸ್ ಬಿಲ್ ಎತ್ತಿಬಿಟ್ರೆ ಯಾವ ಕೆಲಸ ಮಾಡಿಲ್ಲ ಇಲ್ಲಿ ಬಸ್ ಸ್ಟ್ಯಾಂಡದಲ್ಲಿ. ಇಲ್ಲಿ ತಾವು ಬಂದಿರಿಗೆ ನೋಡ್ತಕ್ಕಂಥ ಇವೆಲ್ಲ ಇದು ಗಾಡಿಗಳೆಲ್ಲ ಬಿದ್ದು ಬಿಟ್ಟವ್ರಿ ಇವೆಲ್ಲ. ಇದು ಕನಿಷ್ಠ ಇಲ್ಲಾಂದ್ರೆ 1.5 ಲಕ್ಷ ರೂಪಾಯಿ ಅಮೌಂಟ್ ಇದು ಮಾಡ್ಕೊಂಡಿರ್ತಾರೆ, ಡ್ರಾ ಮಾಡಿರ್ತಾರೆ. ಇದರಂತೆ ಮತ್ತು ನೀಲೂರಿನಲ್ಲಿ ಭಾಳಷ್ಟು ಕೆಲಸಗಳು ಮತ್ತು ಬೋಕಸ್ ಆಗಿರ್ತದೆ. ಒಟ್ಟು ನಾವು ಇದರ ಪ್ರಕಾರವಾಗಿ CS ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆವು. CS ಏನು ಮಾಡಿದ್ರು, ನಿಮ್ಗೆ ತಾಲೂಕು ಸಂಬಂಧಪಡ್ತದ ಇಒ ಕೊಡ್ರಿ ಅಂತಂದ್ರು. ನಾವು ಇಒ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೆವು. ಇವರು ತಾಲೂಕದಿಂದ AD ಅವರಿಗೆ ಕೂಡ ಆಯ್ಕೆ ಮಾಡಿ ತನಿಖೆ ಮಾಡ್ರಿ ಅಂತ ಹೇಳಿದ್ರು. ಆ ತನಿಖೆ ಮಾಡಾಗ ಅವ್ರ ಜೊತೆಗೆ ನಾವು ಕೂಡ ಹೋಗಿದ್ದೆವು. ಹೋದಾಗ ಎಲ್ಲ ಏರಿಯಾ, ಯಾವ ಏರಿಯಾದಿಂದ ಯಾರ ಮನೆಯಿಂದ ಎಷ್ಟು ಕೆಲಸ ಇಟ್ಟರು ಅನ್ನೋದು ED ಅವರು ಬಂದು ಸ್ವತಃ ಅವರು ಪರೀಕ್ಷೆ ಮಾಡಿದಾಗ ಅಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಜನರ ಬಾಯಲ್ಲಿ ಕೇಳಿದ್ರು ಕೂಡ ನಮ್ಮಲ್ಲಿ ಯಾವ್ಯಾವ ರೀತಿಯಲ್ಲಿ ಕೆಲಸ ಆಗಿಲ್ಲ ಅಂತ ಹೇಳಿದ್ರು. ಲಕ್ಷ್ಮೀಗುಡಿ ಹತ್ತಿರ ಗುಮ್ಮಿ ಮತ್ತು ಪೈಪ್ಲೈನ್ ಕಾಮಗಾರಿಯಲ್ಲಿ ಇವರು ದುರುಪಯೋಗ ಪಡಿಸ್ಕೊಂಡಿರ್ತಾರೆ. ಅಧ್ಯಕ್ಷರಿಗೆ ಕೇಳಿದ್ರು, ಇಲ್ಲ ನಾ ಮಾಡೀನಿ ಅಂತೇಳಿ ಹೇಳಿದ್ದಾರೆ. ಅಂದರೆ ಡಿಸ್ಟೆನ್ಸ್ ಜಾಗ ತೋರಿಸ್ತಾರೆ, ಅದು ದುರುಪಯೋಗ ಪಡಿಸ್ಕೊಂಡಿದ್ದು ಬಿಲ್ಲು ಇತ್ತು. ಅದರಲ್ಲಿ ಪರಮೇಶ್ವರ್ ಲೋಣಿ ಮನೆಯಲ್ಲಿ ಕಾಮಗಾರಿಗಳು ಕೆಲವೊಂದು ಮಾಡಿದಂಥ ಕಾಮಗಾರಿಗಳು GPS ಫೋಟೋ ಹಾಕಂತಂದ್ರೂ ಏನೂ ಕೇಳೋಂಗಿಲ್ಲ. ಅವ್ರಿಗೆ ಕೇಳಿದ್ರು ಅವರು ಏನೂ ರೆಸ್ಪಾನ್ಸ್ ಕೊಡೋಲ್ಲ. ಒಂದನೇದು. ಎರಡನೇದಾಗಿ ನೀವು ಯಾರು ಕೇಳೋರು ಅಂತ ಹೇಳ್ತಾ ಇದ್ದಾರೆ. ಗ್ರಾಮಸ್ಥರಿಗೆ ಕೇಳಿದ್ರೆ ನಮಗೆ ಸದಸ್ಯರಿಗೆ ಅಥವಾ ಅಧ್ಯಕ್ಷರಿಗೆ ಯಾರಿಗೆ ಕೇಳಿದ್ರು ಅವರು ರೆಸ್ಪಾನ್ಸ್ ಕೊಟ್ಟು ಮಾತಾಡಲ್ಲ. ವಿಡಿಯೋ ಅಂತೂ ನಮ್ಗೆ ಯಾರಂತ ಗೊತ್ತಿಲ್ಲ, ನಾವು ಗ್ರಾಮಸ್ಥರೇ ಅವ್ರಿಗೆ ಗೊತ್ತಿಲ್ಲ. ಗ್ರಾಮಸ್ಥರು ಜನಸಾಮಾನ್ಯರು ಅವ್ರಿಗೆ ಗೊತ್ತಿಲ್ಲ. ಅವ್ರ ಆಫೀಸ್ ಆಯಿತು ಅವರಾಯಿತು, ವೀಕ್ಷಣೆ ಮಾಡಬೇಕು, ಸ್ಪಾಟ್ ವಿಸಿಟ್ ಮಾಡಬೇಕು, ಏನು ಕೆಲಸ ನಡೆದನಂತೂ ಗೊತ್ತಿಲ್ಲ. ಬಿಲ್ ಮಾಡಿದ್ರು 1 ನಂಬರ್, ಭ್ರಷ್ಟಾಚಾರ ಮಾಡಿದ್ರು 1 ನಂಬರ್. 1 ನಂಬರಲ್ಲಿ ಅವರೇ ಬರೋದು ವಿಡಿಯೋ ಅಧ್ಯಕ್ಷ. ಆಯ್ತು ADಗೆ ನಾವು ವೀಕ್ಷಣೆ ಕರೆದಾಗೂ ಡೇಟ್ ಮೇಲೆ ಡೇಟ್ ಇವರು ದುಡ್ಡಿನ ಆಮಿಷ ಒಡ್ಡಿರ್ಬೇಕು ಅವ್ರಿಗೆ. ಅದರಿಂದ ವೀಕ್ಷಣೆಗೆ ಬರ್ಲಿಕ್ಕೂ ಲೇಟ್ ಮಾಡ್ರು ಅವರು. ನಂತರ ನಾವು ಜಬರ್ದಸ್ತಿಲೆ ತಂದು ಮಾಡ್ಕೊಂಡಂಥ ಸ್ಥಿತಿ ಒಳಗೆ ಅವ್ರು ಮಾಡ್ಕೊಂಡು ಇನ್ನೂ ನಮಗೆ ಅವ್ರು ಕೊಟ್ಟಿರೋದಿಲ್ಲ, ವರದಿಗಳು ಮುಟ್ಟಿಸಿರೋದಿಲ್ಲ.